ಹಾಯ್, ಹಲೋ, ಪ್ರೈಸ್ ಲಾರ್ಡ್. ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಬರುವಂತೆ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. ಈ ದಿನದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಧ್ಯಾನಿಸೋಣ. ನಮ್ಮ ಮಾತು ಇತರರೊಟ್ಟಿಗೆ ಹೇಗೆ ಇರಬೇಕು ಎಂಬುದರ ವಿಷಯವಾಗಿ. ಏಕೆಂದರೆ ಮಾತು ಬೇರೆಯವರನ್ನು ಕೆಡಿಸುತ್ತದೆ, ಮಾತು ಬೇರೆಯವರಿಗೆ ನೋವನ್ನು ಉಂಟು ಮಾಡ್ತದೆ, ಮಾತು ಬೇರೆಯವರನ್ನು ಉತ್ತೇಜನವನ್ನು ಮಾಡ್ತದೆ, ಮಾತು ಬೇರೆಯವರನ್ನು ಕಟ್ಟುತ್ತದೆ, ಕೆಡುತ್ತದೆ, ಬೇರೆಯವರನ್ನು ಉತ್ಸಾಹ ರೀತಿಯಲ್ಲಿ ತರುವುದಕ್ಕೆ ಸಂತೋಷವನ್ನುಂಟು ಮಾಡುವಂಥದ್ದು, ದುಃಖವನ್ನುಂಟು ಮಾಡುವಂಥದ್ದು ಅದು ಒಂದು ಮಾತಿನಲ್ಲಿ ಇದೆ. ಯಾಕೆಂದರೆ ದೇಹ ಬಲು ದೊಡ್ಡದಾಗಿದ್ರೂ ಸಹ ನಮ್ಮ ನಾಲಿಗೆಗೆ ಅಷ್ಟು ಶಕ್ತಿ ಇದೆ. ಸೊ ಹೇಗೆ ಒಂದು ದೊಡ್ಡ ಹಡಗು ಒಂದು ಚಿಕ್ಕ ಚುಕ್ಕಾಣಿಯಿಂದ ಬೇಕಾದ ಮಾರ್ಗದಲ್ಲಿ ನಾವು ತಿರುಗಿಸಬಹುದು, ಹಾಗೆಯೇ ಹೇಗೆ ಒಂದು ಕಾಡಿನಲ್ಲಿ ಚಿಕ್ಕ ಕಿಚ್ಚು ಒಂದು ಕಿಚ್ಚು ಇಡೀ ಕಾಡನ್ನು ಹತ್ತಿಸುತ್ತದೋ, ಹಾಗೆಯೇ ಒಂದೇ ಒಂದು ಸಣ್ಣ ಮಾತು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಮುದಾಯವನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನೇ ಕೆಡಿಸಬಹುದು, ನಾಶಪಡಿಸಬಹುದು. ಅಂತಹ ಶಕ್ತಿ ಈ ನಾಲಿಗೆಗಿದೆ. ಆಗಿರೋದ್ರಿಂದ ನಮ್ಮ ಮಾತು ಹೇಗಿರಬೇಕು? ಇವತ್ತು ಎಷ್ಟೋ ಜನರು ಬಾಯಿ ತೆರೆದ್ರೆ ಬಹಳ ಸಂಸ್ಕೃತಿ, ಕೆಟ್ಟ ಕೆಟ್ಟ ಮಾತುಗಳೇ ಬಾಯಿ ದಿನ ಪ್ರಾರಂಭ ಆದಾಗಲೇ ಕೆಟ್ಟ ಮಾತುಗಳು, ಹೊಲಸು ಮಾತುಗಳನ್ನು ಹಾಡುವಂಥದ್ದು ಒಂದು ಅಭ್ಯಾಸ ಉಂಟು. ಆದರೆ ನೀವುಗಳು ಸಜ್ಜನರಾಗಿ, ನೀತಿವಂತರಾಗಿ, ಒಳ್ಳೆಯವರಾಗಿ ನಾವು ಜೀವಿಸಬೇಕಾದರೆ ನಮ್ಮ ಮಾತನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸ್ತದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬೀರು ನುಡಿಯು ಸಿಟ್ಟನ್ನೇರಿಸುವುದು ಎಂಬುದಾಗಿ. ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ನಾವು ಹೇಗೆ ಮಾತನಾಡುವುದು ಎಂಬುದನ್ನು ಅರಿತುಕೊಂಡ್ರೆ ಅಲ್ಲಿ ಸಮಸ್ಯೆನೇ ಬರೋದಿಲ್ಲ, ಅಲ್ಲಿ ಜಗಳ ಬರೋದಿಲ್ಲ, ಅಲ್ಲಿ ವ್ಯತ್ಯಾಸಗಳು ಬರೋದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು. ಒಂದು ಮಾತು ದೇವರ ವಾಕ್ಯ ಮತ್ತೆ ನಮಗೆ ಎಚ್ಚರಿಸ್ತದೆ, ನಮ್ಮ ನಾಲಿಗೆಯಲ್ಲಿ ಮರಣದ ಶಕ್ತಿ, ಜೀವದ ಶಕ್ತಿ ಇದೆಯಂತೆ. ಒಬ್ಬರನ್ನ ಸಾಯಿಸಬಹುದು, ಒಬ್ಬರನ್ನ ಬದುಕಿಸಬಹುದು. ಅಷ್ಟು ಒಂದು ಶಕ್ತಿಯುಳ್ಳ ಒಂದು ಶಕ್ತಿ ನಮ್ಮ ನಾಲಿಗೆಗಿದೆ ಎಂಬುದಾಗಿ 14:18-21 ಹೇಳುತ್ತದೆ. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ. ಸೊ ಇವತ್ತು ನಾವುಗಳು ನಮ್ಮ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಕೊಲೊಸ್ಸೆ 4:6. ನಮ್ಮ ಮಾತು ಹೇಗಿರ್ಬೇಕಂತೆ? ನಮ್ಮ ಮಾತನಾಡುವಂತಹ ಸಂಭಾಷಣೆ, ಮಾತುಗಳು ಇಂಪಾಗಿಯೂ ರಸವತ್ತಾಗಿಯೂ ಆಗಿ ಇರ್ಬೇಕಂತೆ. ಅದಕ್ಕೆ ಒಬ್ರು ಸಾಹಿತ್ಯಗಳು ಹೇಳ್ತಾರೆ, ಮಾತು ಹೆಂಗಿರ್ಬೇಕು ಅಂತಂದ್ರೆ, ಮಾತು ಅವ್ರಂಗೂ ಇರಬಾರ್ದಂತೆ, ಇವ್ರಂಗೂ ಇರಬಾರ್ದಂತೆ, ಹೆಂಗೆಂಗೋ ಇರಬಾರ್ದಂತೆ, ಮಾತಂಗಿರ್ಬೇಕಂತೆ. ಮಾತಲ್ಲಿ ಆತಿರ್ಬೇಕು, ಮಾತಿನಲ್ಲಿ ಶಕ್ತಿ ಇರಬೇಕು, ಮಾತಿನಾಗ ಹಿತ ಇರಬೇಕೆಂಬುದಾಗಿ ಬಹಳ ಚೊಕ್ಕಟವಾಗಿ ಹೇಳ್ತಾರೆ. ಇವತ್ತು ಬರೀ ಶುದ್ಧವಾದ ಬಟ್ಟೆ ಹಾಕೊಂಡ್ರೆ ಸಾಲದು, ಸುಂದರವಾದ ಮನೆ ಇದ್ರೆ ಸಾಲದು, ಸುಂದರವಾದ ಕಾರುಗಳು, ಹಣ ಸಾಕಷ್ಟಿದ್ರೂ ಸಹ ನಮ್ಮ ಮಾತು ಬೀರು ನುಡಿ ಆಗಿದ್ರೆ, ನಮ್ಮ ಮಾತು ದುಷ್ಟ ಒಂದು ಕೆಟ್ಟ ರೀತಿಯಲ್ಲಿ ಇದ್ದರೆ, ಸೊ ದೇವರು ಅಂತಹ ಒಂದು ಜೀವಿತವನ್ನು ಆಶೀರ್ವಾದಿಸೋದಿಲ್ಲ. ಸೊ ನಮ್ಮ ಮಾತು ಹೇಗಿರಬೇಕು? ಇಂಪಾಗಿರ್ಬೇಕಂತೆ. ನಮ್ಮ ಮಾತು ಬೇರೆಯವ್ರನ್ನ ಬೆಳೆಸಬೇಕು, ನಮ್ಮ ಮಾತು ಬೇರೆಯವ್ರನ್ನ ಮೇಲೆ ಕೆತ್ತಬೇಕು, ಬೇರೆಯವ್ರನ್ನ ಉತ್ಸಾಹಪಡಿಸಬೇಕು, ಬೇರೆಯವ್ರನ್ನ ಅವರನ್ನು ನಾವು ಪ್ರೋತ್ಸಾಹಪಡಿಸಬೇಕು. ಅಂತಹ ಮಾತುಗಳು. ಒಂದನ್ನು ನೆನಪಿಟ್ಟುಕೊಳ್ರಿ, ನಿಮ್ಮ ನಾಲಿಗೆಯಲ್ಲಿ ಜೀವ ಮರಣದ ಶಕ್ತಿ ಇದೆ. ಸೊ ಅದನ್ನು ಬಳಸಿಕೊಂಡು ನಾವು ಬೇರೆಯವರನ್ನು ನಾವು ಉತ್ತೇಜನ ಮಾಡೋಣ, ಬೇರೆಯವರಿಗಾಗಿ ಪ್ರಾರ್ಥಿಸೋಣ, ಬೇರೆಯವರ ವಿಷಯದಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಆಶಿಸೋಣ. ನಮ್ಮ ಮಾತು ಬೇರೆಯವರಿಗೆ ಬಲವಾಗಿರಬೇಕು. ಇನ್ನೊಂದು ಮಾತು ನಮಗೆ ಹೇಳ್ತದೆ, ಜ್ಞಾನೋಕ್ತಿಗಳು 10:32ರಲ್ಲಿ, ಶಿಷ್ಯನ ತುಟಿಯಲ್ಲಿ ಉಚಿತ ವಚನ, ದುಷ್ಟನ ಬಾಯಲ್ಲಿ ನೀಚ ವಚನ ಎಂಬುದಾಗಿ. ಶಿಷ್ಟನು ಅಂದರೆ ಒಳ್ಳೆಯವನು, ದೇವರನ್ನು ಪ್ರೀತಿಸುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಒಳ್ಳೆಯ ಕಾರ್ಯಗಳನ್ನು ಮಾಡುವವನು, ಒಳ್ಳೆಯ ಯೋಚನೆಗಳನ್ನು ಯೋಚಿಸುವವನು. ಸೊ
ದೇವರಿಗೆ ಭಯಭಕ್ತಿ ಉಳ್ಳವಾದಂತಹ ಮನುಷ್ಯನಿಗೆ ಏನು ಹೇಳ್ತದೆ, ಶಿಷ್ಟನ ತುಟಿಯಲ್ಲಿ ಉಚಿತ ವಚನ. ಆ ಮಾತುಗಳು ಕೇಳಬೇಕಾದ್ರೆ ಇನ್ನೂ ಕೇಳ್ತಾ ಇರಬೇಕು, ಇನ್ನೂ ಕೇಳ್ತಾ ಇರಬೇಕು. ನನಗೆ ಅಂತರಂಗದಲ್ಲಿ ಶಕ್ತಿಯನ್ನುಂಟು ಮಾಡ್ತಾ ಇದೆ, ಬಲ ಕೊಡ್ತಾ ಇದೆ, ಆ ಮಾತು ಏನೋ ಒಂದು ಪುಷ್ಟಿಯನ್ನು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇರಬೇಕೆ ಹೊರತು ಯಾವನಪ್ಪ ಇಷ್ಟು ರೀತಿ ಮಾತಾಡ್ತಾನೆ, ಇಷ್ಟು ಹೋದ್ರೂ ಸಾಕಲ್ಲಪ್ಪ ಅನ್ನೋ ರೀತಿ ಆಗಬಾರ್ದು. ನಮ್ಮ ಮಾತುಗಳನ್ನು ಕಾಯ್ದುಕೊಳ್ಳೋಣ. ನಮ್ಮ ಮಾತು ಬೆಲೆಯುಳ್ಳದ್ದಾಗಿದೆ. ನಮ್ಮ ಮಾತುಗಳನ್ನ ಸಿಕ್ಕಲ್ಲಿ ನಾವು ವ್ಯರ್ಥ ಮಾಡದೆ, ಅದು ಅಮೂಲ್ಯವಾದದ್ದೇ ಆಗಿದ್ದೆ. ಸೊ ಆಗಿರೋದ್ರಿಂದ ನಮ್ಮ ಮಾತುಗಳನ್ನು ಕಾಯ್ದುಕೊಂಡು ಒಳ್ಳೆಯದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳೋಣ. ಸೊ ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ಈ ದಿನದ ನಿಮ್ಮ ಮಾತುಗಳು ಬೇರೆಯವರಿಗೆ ಶಕ್ತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಬ್ಲೆಸ್ಡ್ ಡೇ.